सिद्धाणं नमो हार्याणं नमो भुवच्छायाणं नमो लोके सवसां नमः समयसाराय स्वानुभूत्याचकासते चित्स्वभावाय भावाय सर्वभावान्तरचिते सर्वभावान्तरचिते। ಭಗವಾನ್ ಕುಂದು ಕುಂದ ದೇವ ವಿರಚಿತ ಸಮಯ ಸಾರ ಪರಮಾತ್ಮದಲ್ಲಿ ಇಲ್ಲಿ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ವನವಿಹಾರಿ ಸಂತ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ಆತ್ಮಖ್ಯಾತಿ ನಾಮದ ಟೀಕೆಯನ್ನು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿದ್ದರು. ಅದೇ ಟೀಕೆಯ ಮಧ್ಯದಲ್ಲಿ ಮುಗಿಸಿ ಬರುವಂಥ ಆ ಸಾಧಕ ಮಹಾತ್ಮನ ಅಮೃತಮಯ ಭಾವರೂಪದ ಭೂರಿ ಕಲಶಗಳ ಮೇಲೆ ರಾಜವಂಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆಯ ಹಿಂದಿ ಭಾಷೆಗಳನ್ನು ರಚಿಸಿದರು. ಅದರಲ್ಲಿ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಕರ್ತಾಕರ ಮಹಿಳೆಯರ 48ನೇ ಮಕ್ಕಳಲ್ಲಿ ಕಲಶ आक्रामन्न विकल्पभावमचलं पक्षैर्नयानां विना सारो यः समयस्य भाति निर्वृतैः आस्वाद्यमानः स्वयं विज्ञानैकरसः भगवान् पुण्यपुराणपुमान् ज्ञानं दर्शनमप्ययं किमथवा यत्किञ्चनैकोऽप्ययम्। यः समयस्य सारः भाति. ಆ ಶುದ್ಧ ಸ್ವರೂಪಾತ್ಮನು ತನ್ನ ಶುದ್ಧ ಸ್ವರೂಪದಿಂದ ಪರಿಣಮಿತನಾಗುತ್ತಾನೆ. ಹೇಗೆ ಪರಿಣಮಿತನಾಗುತ್ತಾನೆ ಹಾಗೆಯೇ ಹೇಳುತ್ತಾರೆ. ದ್ರವ್ಯಾರ್ಥಿಕ ಪರ್ಯಾಯಾರ್ಥಿಕ ಇಂಥ ಅನೇಕ ವಿಕಲ್ಪಗಳ ಪಕ್ಷಪಾತ ಮಾಡದೆ ತ್ರಿಕಾಲದಲ್ಲೂ ಏಕರೂಪವಿರುವಂಥ ನಿರ್ವಿಕಲ್ಪ ಶುದ್ಧ ಚೈತನ್ಯ ವಸ್ತುವಿನ ರೂಪವಾಗಿ ಯಾವ ಪ್ರಕಾರ ಶುದ್ಧ ಸ್ವರೂಪವಿದೆಯೋ ಅದೇ ಪ್ರಕಾರ ಪರಿಣಮಿತನಾಗುತ್ತಾನೆ. ಭಾವಾರ್ಥವು ಹೀಗಿದೆ. ಎಷ್ಟು ನಯವಿವೆ ಅಷ್ಟು ಶ್ರುತಜ್ಞಾನವಿದೆ. ಶ್ರುತಜ್ಞಾನವು ಪರೋಕ್ಷವಿದೆ ಮತ್ತು ಅನುಭವವು ಪ್ರತ್ಯಕ್ಷವಿದೆ. ಆದುದರಿಂದ ಶ್ರುತಜ್ಞಾನವಿಲ್ಲದ ಯಾವ ಜ್ಞಾನವಿದೆ ಅದು ಪ್ರತ್ಯಕ್ಷ ಅನುಭವಿಸುತ್ತದೆ. ಆ ಕಾರಣವಾಗಿ ಪ್ರತ್ಯಕ್ಷ ರೂಪದಿಂದ ಅನುಭವಿಸುತ್ತಿರುವಂಥ ಯಾವ ಶುದ್ಧ ಸ್ವರೂಪದ ಆತ್ಮನಿದ್ದಾನೆ ಅವನೇ ಜ್ಞಾನಪುಂಜ ವಸ್ತುವಿದ್ದಾನೆಂದು ಹೇಳಲಾಗುತ್ತದೆ. ಅವನನ್ನೇ ಪರಬ್ರಹ್ಮ ಪರಮೇಶ್ವರನೆಂದು ಹೇಳಲಾಗುತ್ತದೆ. ಅವನನ್ನೇ ಪವಿತ್ರ ಪದಾರ್ಥವೆಂದು ಕೂಡ ಹೇಳಲಾಗುತ್ತದೆ. ಇಲ್ಲಿ ಪವಿತ್ರ ಪದಾರ್ಥದ ಸ್ವಲ್ಪ ಚರ್ಚೆ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ನಾವು ಆ ಬ್ರಹ್ಮದೇವ ಸೂರ್ಯವೃದ್ಧ ಯಾವ ನೇಮಿಚಂದ್ರ ಸಿದ್ಧಾಂತಿ ದೈವಕೃತ ಬೃಹದ್ರವ್ಯದ ಟೀಕಾ ವಿಶೇಷ ಇದೆಯೋ ಅದರ ಜೊತೆಗೆ ಇದನ್ನು ಹೋಲಿಸುವಂಥ
ಹೋಲಿಸೋದ ಅರ್ಥಾತ್ ನಮಗೆ ವಸ್ತುವಿನ ನಿರ್ಣಯ ಮಾಡೋದಿದೆ. ಎಲ್ಲ ಜ್ಞಾನಿಗಳ ಯಾವ ಮಾತನ್ನು ಹೇಳಿದರೆ ಆ ಮಾತನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋದಿದೆ. ನಿಸ್ಸಾರವಾದಂಥ ಜೀವನದೊಳಗೆ ಒಂದು ಜಿನವಾಣಿಯ ಅಭ್ಯಾಸನ ಸಾರಭೂತ. ಅಲ್ಲಿ ಬ್ರಹ್ಮದೇವ ಸೂರಿ ಜೀವದ್ರವ್ಯ, ಜೀವ ಅಸ್ಥಿಕಾಯ, ಜೀವತತ್ವ, ಜೀವ ಪದಾರ್ಥ ಇವುಗಳಿಂದ ಒಂದೊಂದು ವಾಕ್ಯದೊಳಗನ ಅರ್ಥ ಮಾಡಿದ್ದಾರೆ. ಜೀವತತ್ವದ ಚೈತನ್ಯ ಚಿತ್ ಜ್ಯೋತಿ ಅಂತ ಹೇಳಿದ್ದಾರೆ. ಚಿತ್ ಜ್ಯೋತಿ ಜೀವತತ್ವಕ್ಕೆ ಇಲ್ಲಿ ಪವಿತ್ರ ಪದಾರ್ಥ. ಪವಿತ್ರ ಪದಾರ್ಥ ಯಾವಾಗೂ ಅದ ಅಚೇತನ ರೂಪ ಅಪವಿತ್ರ ಆಗಲೇ ತತ್ವ ಅರ್ಥಾತ್ ಅದರ ತನವನ್ನು ಅದು ಬಿಟ್ಟುಕೊಡಲೇ ಇಲ್ಲ. ಯಾವುದ ಆತ್ಮವಸ್ತು ತನ್ನ ಸ್ವರೂಪ ರೂಪದಿಂದ ಪರಿಣಮಿತ ಆಗ್ತಿದೆಯೋ, ಶ್ರುತಜ್ಞಾನವನ್ನು ಬಿಟ್ಟುಕೊಟ್ಟ ಅಥವಾ ಶ್ರುತಜ್ಞಾನ ರೂಪ ಆಗದ್ದನ್ನು ಯಾವ ಜ್ಞಾನ ಅನುಭವ ಮಾಡ್ತಿದೆಯೋ ಅದುವೇ ಪವಿತ್ರ ಪದಾರ್ಥ ಇದೆ. ಏನು ಹೇಳ್ತು? ಆತ್ಮವಸ್ತು, ಶುದ್ಧ ಚೈತನ್ಯ ವಸ್ತು ತನ್ನ ಸ್ವರೂಪ ರೂಪದಿಂದ ಪರಿಣಮಿತ ಆಗ್ತಿದೆ. ಶ್ರುತಜ್ಞಾನದ ಆಧಾರದಿಂದ ಅಥವಾ ಶ್ರುತಜ್ಞಾನ ರೂಪವಾಗಿ ಪರಿಣಮಿಸಿ ಯಾವ ಆತ್ಮವಸ್ತುವನ್ನು ತಿಳಿತಿದೆಯೋ ಅದು ವಿಕಲ್ಪ ರೂಪ ಇದೆ. ಶ್ರುತಜ್ಞಾನದ ಅವಲಂಬನೆ ಅಥವಾ ಆಧಾರ ತಗೊಂಡ ಅಥವಾ ಶ್ರುತಜ್ಞಾನ ರೂಪದಿಂದ ಪರಿಣಮಿಸಿ. ಶ್ರುತಜ್ಞಾನದ ವ್ಯಾಖ್ಯಾ ಎರಡದವಲ್ಲ. ಒಂದು ಶಾಸ್ತ್ರಜ್ಞಾನಕ್ಕೂ ಶ್ರುತಜ್ಞಾನ ಅಂತಾರೆ, ಒಂದು ಮತಿಪೂರ್ವಕ ಆಗುವಂತಹ ಜ್ಞಾನದ ಪರ್ಯಾಯ ವಿಶೇಷಕ್ಕೂ ಶ್ರುತಜ್ಞಾನ ಅಂತಾರೆ. ಇಲ್ಲಿ ಎರಡನ್ನೂ ನೋಡಿದೆವು ನಾವು. ಈ ಶ್ರುತಜ್ಞಾನದ ಆಧಾರ ಅವಲಂಬನೆ ತಗೊಂಡ ಮತ್ತು ಶ್ರುತಜ್ಞಾನ ರೂಪದಿಂದ ಸ್ವಯಂ ಪರಿಣಮಿಸಿ ಯಾವ ಆತ್ಮವಸ್ತುವನ್ನು, ಶುದ್ಧ ಆತ್ಮವಸ್ತುವನ್ನು ಸ್ವರೂಪ ರೂಪದಿಂದ ಪರಿಣಮಿಸಬಹುದಾದಂಥ ವಸ್ತುವನ್ನು ತಿಳಿತಿದೆ, ಅದು ವಿಕಲ್ಪಾತ್ಮಕ ಜ್ಞಾನ ಇದೆ. ಯಾವಾಗ ಆ ಶ್ರುತಜ್ಞಾನವನ್ನು ಬಿಟ್ಟ ಅರ್ಥಾತ್ ಆತ್ಮವಸ್ತುವಿಗೆ ಸಂಬಂಧಿಸಿದ ಹಾಗೆ ವಿಕಲ್ಪ ರೂಪದಿಂದ ಪರಿಣಮಿಸದೆ ಸ್ವಯಂ ನಿರ್ವಿಕಲ್ಪ ರೂಪ ಆಗ್ತಿದೆಯೋ ಆವಾಗ ಅದಕ್ಕೆ ಯಾವುದು ತಿಳಿದು ಬರ್ತಿದೆಯಲ್ಲ ಅದನ್ನು ಪವಿತ್ರ ಪದಾರ್ಥ ಅಂತ ಹೇಳಿ ಕೂಡ ಹೇಳಬಹುದಾಗಿದೆ. ಅದೇ ಜ್ಞಾನಪುಂಜ ವಸ್ತು ಇದೆ. ಅವನೇ ಪರಬ್ರಹ್ಮ, ಪರಮಾತ್ಮ, ಪರಮೇಶ್ವರನಿದ್ದಾನೆ. ಅವನನ್ನೇ ಪವಿತ್ರ ಪದಾರ್ಥ ಅಂತ ಹೇಳಿ ಹೇಳಬಹುದಾಗಿದೆ. ಯಾವನನ್ನ ಮೂಲ ನಮಗೆ ವಿಷಯ ಲಕ್ಷ್ಯದೊಳಗೆ ಬರ್ತಾ ಇದೆಯನ್ನ ಅನಂತ ಕಾಲದಿಂದ ಕರ್ಮನಿರ್ಮಿತವಾದಂಥ ಅನೇಕಾನೇಕ ದೇಹಗಳನ್ನು ಧಾರಣ ಮಾಡಿ ಈ ಜೀವ ಆ ದೇಹವನ್ನೇ ತಾನು ಅಂಥೇಳಿ ಮನ್ನಿಸುವ ಯಾವ ಅನಾದಿ ಸಂಸ್ಕಾರ ಇದೆಯೋ ಆ ಸಂಸ್ಕಾರದ ಬಲದಿಂದ
ದೇಹದಿಂದ ಭಿನ್ನವಿರುವಂಥ ಆತ್ಮತತ್ವವನ್ನು ತಿಳಿಯುವ ಪ್ರಯತ್ನವನ್ನು ಮಾಡುವುದರಲ್ಲಿ ಅಸಮರ್ಥಾಗಿನ ಉಳಿದಿದ್ದೀರಿ ಈ ಜೀವ. ಪ್ರಾಪ್ತಿ ಏನು ದೇಹ ಇದೆಯೋ ಆ ದೇಹಕ್ಕೆ ಸಂಬಂಧಿಸಿದ ಮತ್ತು ಅದರಲ್ಲೇ ಇರುವಂಥ ಯಾವ 5 ಇಂದ್ರಿಯಗಳಿದ್ದಾವೆ ಆ ಇಂದ್ರಿಯಗಳಿಗೆ ಸಂಬಂಧಿಸಿದ ವಿಕಾರ ರೂಪದ ಜ್ಞಾನದೊಳಗನ ನಿರಂತರ ಜೀವ ಪರಿಣಮಿಸ್ತಾ ಇದ್ದಾನೆ. ವಿಕಾರ ರೂಪದ ಜ್ಞಾನದಿಂದನ ಜೀವ ಸದೈವ ಪರಿಣಮಿಸ್ತಾ ಇದ್ದಾನೆ. ಭವ ಪೂರ್ಣ ಆಗಿ ಹೋಗ್ತವೆ. ನಮಗೆ ವಿಷಯದ ಗಾಂಭೀರ್ಯ ಆ ಭವ ಯಾವಾಗ ಪೂರ್ಣ ಆಗ್ತಿದೆಯೋ ಆವಾಗ ಇದರ ಗಾಂಭೀರ್ಯತೆಯನ್ನು ತಂದುಕೊಳ್ಳುವಂಥ ಒಂದು ಸಾವಧಾನತೆ ಇರೋದನ್ನೇ ಇಲ್ಲ. ಮತ್ತು ಯಾವಾಗ ಸಂಪೂರ್ಣ ಸಾವಧಾನತೆ ಇದೆ ಆವಾಗ ನಾವು ದೇಹದೊಳಗೆ ಸಾವಧಾನತೆ. ದಿನನಿತ್ಯವೂ ಅನೇಕಾನೇಕ ಜೀವಗಳ ವಿದ್ಯಮಾನವಿರುವಂತಹ ದೇಹವನ್ನು ಬಿಟ್ಟು ಕೊಡ್ತವೆ. ಆ ದೇಹದ ಸದ್ಭಾವದೊಳಗೆ ಯಾವ ಪ್ರಕಾರದ ಭಾವಗಳನ್ನು ಮಾಡಿರ್ತವೆಯೋ ಅದರನುಸಾರ ಹೊಸ ಹೊಸ ದೇಹಗಳನ್ನು ಧಾರಣ ಮಾಡ್ತಾ ಸುತ್ತಾಡ್ತಾ ಇದ್ದಾವೆ ಸಂಸಾರಗಳು. ನಿರಾಧಾರ, ಯಾರ್ದು ಆಧಾರ ಇಲ್ಲ. ಈ ಭವವೆನ್ನುವ ಸಾಗರದೊಳಗ, ಭಯಂಕರ ಸಾಗರದೊಳಗ, ಈ ಜನ್ಮ ಮರಣದ ಚಕ್ರದಲ್ಲಿ ಈ ಜೀವ ನಿರಾಧಾರವಾಗಿ ಸಿಕ್ಕಿಕೊಳ್ತಾ ಇದ್ದಾನೆ. ಯಾರ್ದು ಯಾವುದರದ್ದು ಆಧಾರ ಇಲ್ಲ. ಕರ್ಮ ಆಧಾರ ಕೊಡುವ ಸಾಧ್ಯತೆ ಇಲ್ಲ ಯಾವ ಕಾಲದೊಳಗನು. ದೇವಾದಿಕರಿಂದ ಆಧಾರ ದೊರಕುವ ಸಾಧ್ಯತೆ ಇಲ್ಲ. ಯಾವ ವೇಳೆದೊಳಗ ಸ್ವಯಂ ಸ್ವ ಆಧಾರದಿಂದ ಈ ಜೀವ ಆ ಭವಸಾಗರದ ದಡವನ್ನು ಕಂಡುಕೊಳ್ಳುವ ಮತ್ತು ದಡದವರೆಗೆ ತಲುಪುವ ಉಪಾಯವನ್ನು ತಿಳಿಯಬಹುದಾಗಿದೆಯೋ ಅಂಥ ಒಂದು ಅವಸರ ಪ್ರಾಪ್ತ ಆದ ನಂತರ ಈ ಜೀವ ಆ ಕಾರ್ಯ ಮಾಡುವ ಮನಸ್ಸು ಮಾಡುವುದಿಲ್ಲ. ದುಃಖದ ಮಾತು ಇದೆ. ಇಂಥ ವೈರಾಗ್ಯಪ್ರದವಾದಂಥ ಸಮಾಚಾರಗಳ ದಿನನಿತ್ಯವೂ ಕೇಳಿ ಬಂದ್ರೂ ನಮಗೆ ಪರಿಚಯದವರಿರಲಿ ಅಥವಾ ಪರಿಚಯ ಇಲ್ಲದವರಿರಲಿ, ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ದೇಹದ ಅಸಾರತೆಯನ್ನು ನಂಬುವಂಥ, ಒಂದಿಷ್ಟು ಗಂಭೀರವಾಗಿ ವಿಚಾರ ಮಾಡುವಂಥ ಅವಸರ ಸದೈವ ಇದೆ. ಆದರೆ ನಾವು ವಿಚಾರ ಮಾಡುವುದಿಲ್ಲ. ಅದು ನಮ್ದಲ್ಲ ಅಂಥೇಳಿ ನಿಶ್ಚಿಂತವಾಗಿ ಇದ್ದು ಬಿಡ್ತೇವೆ. ಯಾವ ಪ್ರಕಾರದ ಪರಿವೇನ ಮಾಡುವುದಿಲ್ಲ. ಯಾವಾಗ ನಮ್ದು ಸ್ವಯಂ ಆಗ್ತಿದೆಯೋ ಆವಾಗ ನಮ್ಗೆ ಯಾವುದೇ ಪ್ರಕಾರದ ಸಾವಧಾನತೆ ಅರಿವು ಇರುವುದನ್ನೇ ಇಲ್ರಿ. ಹೀಗಾಗಿ ಸಂಸಾರ ಏನಿದೆ ರೀ, ಅಖಂಡ ಇದೆ. ಅಖಂಡ ಇದೆ. ಸ್ವಾಧ್ಯಾಯ ಮಾಡಿದೆವು, ಮಾಡ್ತಾ ಇದ್ದೇವೆ. ವಾಚನ ಮಾಡಿದೆವು, ಮಾಡ್ತಾ ಇದ್ದೇವೆ. ಅಭ್ಯಾಸ ಮಾಡಿದೆವು, ಮಾಡ್ತಾ ಇದ್ದೇವೆ. ಆದರೆ ಕೇವಲ ಶ್ರುತದ ಅಭ್ಯಾಸನ ಮಾಡ್ತಾ ಇದ್ದೇವೆ. ಶ್ರುತಜ್ಞಾನ ರೂಪವಾಗಿನ ಪರಿಣಮಿಸ್ತಾ ಇದ್ದೇವೆ. ಶ್ರುತಜ್ಞಾನ ರೂಪ ಅರ್ಥಾತ್ ವಿಕಲ್ಪ ರೂಪ ಆಗದೇ ಇರುವಂತಹ ಸಹಜ ಜ್ಞಾನದ ಕಡೆಗೆ ನಮ್ದು ಯಾವುದೇ ರೀತಿಯ ಪ್ರಯತ್ನ ಇಲ್ಲ. ಇದು ನಮ್ಮ ಎಂಥ ಭವಿತವ್ಯದ ಸೂಚಕ ಇದೆ. ನಮ್ಮಲ್ಲೇ ನಾವು ನೋಡ್ಕೊಳ್ಳೋದ್ರೆ, ತಮ್ಮದು ನಾನು ನೋಡುವುದರಿಂದ ಯಾವ ಪ್ರಕಾರದ ತಮಗಾಗಲಿ ನನಗಾಗಲಿ ಲಾಭವಿಲ್ಲ. ನನ್ನದನ್ನು ತಾವುಗಳ ಅಥವಾ ಯಾರಾದರೂ ನೋಡುವುದರಿಂದ ಅದರಿಂದ ನನಗಾಗಲಿ ತಮಗಾಗಲಿ ಯಾರಿಗಾಗಲಿ ಯಾವ ಪ್ರಕಾರದ ಲಾಭ ಇಲ್ಲ. ನಮ್ಮಲ್ಲೇ ನಾವು ನೋಡಿಕೊಳ್ಳೋದಿದೆ. ಢನ ಹೊಡೆಯುತ್ತಿದೆ ಗಂಟೆ, ನಡೆದಿದೆ ತಮಾಷೆ ಗಮನದ್ದು.
ತಮಾಷೆ ನೋಡ್ತಾ ನಿಂತಿದ್ದೇವ್ರಿ. ವೃಕ್ಷದ ಮೇಲಿದ್ದು ದನ ಕಾಯುವಂಥ ಬಾಲಕ ಕಾನನಕ್ಕೆ ಬೆಂಕಿ ಹೊತ್ತಿಕೊಂಡಿರುವುದನ್ನು ನೋಡಿದ. ಆದರೆ ಆ ಬೆಂಕಿ ತನ್ನನ್ನೂ ಬಲಿ ತಗೊಳ್ತಿದೆ ಅನ್ನುವ ಪರಿವೇ ಅವನಿಗಿರಲಿಲ್ಲ. ನಾವು ಅಂಥದ್ದನ್ನ ದನ ಕಾಯುವ ಮನುಷ್ಯರ ಇದ್ದೇವ್ರಿ. ದನ ಯಾವ 5 ಇಂದ್ರಿಯ ರೂಪದ ದನ ಸಾಕಿದೇವ್ರಿ, ಅವುಗಳನ್ನ ಕಾಯ್ತಾ ಕೂತಿದ್ದೇವ್ರಿ. ಆ ಇಂದ್ರಿಯ ಜ್ಞಾನದಿಂದನ ಅವ್ರು ತೀರಿ ಹೋದ್ರು, ಇವರ ಸತ್ತು ಹೋದ್ರು, ಇವ್ರದ್ದು ಮರಣ ಆಯಿತು ಕೇಳ್ತೇವ್ರಿ. ಮತ್ತು ಯಾವ ಪ್ರಕಾರದ ಪ್ರಭಾವ ನಮ್ಮಲ್ಲೇ ಆಗೋದಿಲ್ಲ. ಅರೆ ಅದು ನಮ್ದು ಘಟನಾ ಥೋಡೆ ಏನೈತಿ, ಅದಕ್ಕೆ ನಮ್ಮಲ್ಲೇ ಪ್ರಭಾವ ಆಗೋದು ಕಾರಣ ಏನೈತಿ. ಆದರೆ ಯಾವಾಗ ನಿನ್ನ ಘಟನಾ ಆಗ್ತೈತಿ ಅವಾಗ ನಿನಗೆ ಯಾವ ಪ್ರಕಾರದಿಂದ ಕಾರ್ಯ ಮಾಡುವ ಅವಕಾಶ ಇರುವುದಿಲ್ಲ. ಕಾರ್ಯ ಅಂತೂ ನಾವು ಮಾಡ್ತಾನೆ ಇದ್ದೇವೆ. ಏನು ಮಾಡ್ತಾ ಇದ್ದೇವೆ? ಓದ್ತಾ ಇದ್ದೇವಲ್ಲ, ದಿನ ಬಸ್ತಿಗೆ ಹೋಗ್ತೇವೆ, ಅಷ್ಟಮಿ ಚತುರ್ದಶಿ ಮಾಡ್ತೇವೆ, ತಕ್ಕ ಮಟ್ಟಿಗೆ ದಾನ ಕೊಡ್ತೇವೆ, ಪರೋಪಕಾರ ಮಾಡ್ತೇವೆ. ಇದು ಎಲ್ಲದರಿಂದ ಬಹಳ ದೂರ ವಿಲಕ್ಷಣ ಇದೆ ಆತ್ಮಕಲ್ಯಾಣದ ಮಾರ್ಗ ಅಥವಾ ಜಿನವಾಣಿಯಲ್ಲಿ ಬರುವಂಥ ಪ್ರರೂಪಣೆ. ಅದಕ್ಕೆ ಈಗ ಇನ್ನೊಂದಿಷ್ಟು ಆ ಘಟನೆಗೆ ಸಂಬಂಧಿಸಿದ ಹಾಗೆ ಹೇಳಬೇಕಾದ್ರೆ, ಇಂದ್ರ ತೀರ್ಥಂಕರ ಮಾತೆಯ ಸ್ತುತಿ ಮಾಡ್ತಾನ್ರಿ. ಭಕ್ತಾಮರದೊಳಗೆ ಬಂತಲ್ಲ, ಸ್ತ್ರೀನಾಂ ಶತಾನಿ ಶತಶೋ ಜನಯಂತಿ ಪುತ್ರಃ ನ ಅನ್ಯಃ ಸುತಃ ತ್ವದುಪಮಂ ಜನನೀ ಪ್ರಸೂತ. ನ ಅನ್ಯಃ, ಯಾವೂ ಜನನಿ ನಿನ್ನಂಥ ಪುತ್ರನಿಗೆ ಜನ್ಮ ಕೊಡಲಿಲ್ಲ. ಸ್ತ್ರೀನಾಂ ಶತಾನಿ ಶತಶೋ ಜನಯಂತಿ ಪುತ್ರ. ಈ ಸ್ತ್ರೀ ಪರ್ಯಾಯ ಮತ್ತು ಸ್ತ್ರೀ ಪರ್ಯಾಯದಲ್ಲಿ ಯಾವ ಸಂತಾನಕ್ಕೆ ಅಥವಾ ಪುತ್ರಾಧಿಕರಿಗೆ ಜನ್ಮ ಕೊಡುವಂಥ ಮಾತು ಇದೆ, ಅದಂತೂ ಅತ್ಯಂತ ನಿಕೃಷ್ಟ ಮತ್ತು ನಿಂದನೀಯ ಇದೆ. ಆದರೆ ಅದೇ ಒಂದು ಕಾರ್ಯ ಪ್ರಶಂಸನೀಯ ಆಯಿತು ಇಂದ್ರನ ಮೂಲಕ. ಯಾವೂ ಜೀವ ಸಮ್ಯಕ್ ದರ್ಶನ ಸಹಿತ ಜನ್ಮಧಾರಣ ಮಾಡಿದರೆ ಸ್ತ್ರೀ ಪರ್ಯಾಯದೊಳಗೆ ಬರುವುದಿಲ್ಲ. ಅಂದ್ರೆ ತೀರ್ಥಂಕರನಿಗೆ ಜನ್ಮ ಕೊಡುವಂಥ ಮಾತೆಯ ಜೀವ ಕೂಡ ಜನ್ಮತಃ ಮಿಥ್ಯಾದೃಷ್ಟಿ ಇದೆ. ಆದ್ರೆ ಆ ತೀರ್ಥಂಕರ ಬಾಲಕನಿಗೆ ಜನ್ಮ ಕೊಡಬೇಕಾದ್ರೆ ಮಿಥ್ಯಾದೃಷ್ಟಿ ಜೀವದಿಂದ, ಮಿಥ್ಯಾದೃಷ್ಟಿ ಮಾತೆಯಿಂದ ಆ ತ್ರಿಲೋಕ ಪೂಜ್ಯ ಪ್ರಭುವಾಗುವಂತಹ ಜೀವಕ್ಕೆ ಜನ್ಮ ಕೊಡೋದು ಸಾಧ್ಯ ಇಲ್ಲ. ಎರಡೂ ಮಾತು ತಿಳಿದಿಲ್ಲ. ಈಗಿದ ವಿಷಯ ಯಾಕ ಅಂತಂದ್ರೆ, ಪ್ರಾಪ್ತ ಸ್ತ್ರೀ ಪರ್ಯಾಯದ ವಿಚ್ಛೇದ ಯಾವ ರೀತಿ ಆಗೋ ಸಾಧ್ಯತೆ ನಮ್ಮ ಸಲುವಾಗಿ ಇದೆ ರೀ. ಎರಡು ಮಾತು ಪರಮ ಸತ್ಯ ಮಾತು. ಯಾವ ಜೀವ ಸಮ್ಯಕ್ ದರ್ಶನ ಸಹಿತ ಸ್ತ್ರೀ ಪರ್ಯಾಯ ಧಾರಣ ಮಾಡುವುದಿಲ್ಲ. ಮನುಷ್ಯರೊಳಗಿಲ್ಲ, ದೇವನೊಳಗಿಲ್ಲ, ತಿರಿಯಂಚದೊಳಗಿಲ್ಲ. ನರಕದೊಳಗಂತೂ ಪ್ರಶ್ನೆನೇ ಇಲ್ಲ, ಅಲ್ಲೆಲ್ಲ ನಪುಂಸಕ ಜೀವಗಳೇ ಇರ್ತಾರೆ. ಇನ್ನು ಆ ತ್ರಿಲೋಕ ಪೂಜ್ಯ ಪ್ರಭು ಆಗುವಂಥ ಜೀವಕ್ಕೆ ಜನ್ಮ ಕೊಡುವಂಥ ಒಂದು ಯಾವ ಪಾತ್ರತೆ ಇದೆ, ಆಕೆ ಮಿಥ್ಯಾದೃಷ್ಟಿ ಇರೋ ಸಾಧ್ಯ ಇಲ್ಲ. ಹಾಗಾದ್ರೆ ಏನಾಯ್ತು? ಆ ಜೀವ ಇನ್ನೂ ಮಾತೆಯ ಗರ್ಭದೊಳಗೆ ಬರೋಕ್ಕಿಂತ ಮುಂಚೆ ಮಾತೆಗೆ ಸಮ್ಯಕ್ ದರ್ಶನ ಆಗ್ತಿದೆ.
ಸಮ್ಯಕ್ ದರ್ಶನ ಆಗ್ತಿದೆ. ಸಮ್ಯಕ್ತ್ವ ಸಂಪನ್ನ ಮಾತೆ ತೀರ್ಥಂಕರ ಬಾಲಕನಿಗೆ ಜನ್ಮ ಕೊಡ್ತಾಳೆ. ಆ ತೀರ್ಥಂಕರ ಬಾಲಕನ ಜನ್ಮ ಆದ ನಂತರ ಮಾತಾಪಿತಾ ಇಬ್ಬರು ಆಜನ್ಮ ಬ್ರಹ್ಮಚಾರಿ ಇರ್ತಾರೆ. ಇವೆಲ್ಲ ನಮಗೆ ಕೆಲವೊಂದು ವಿಷಯದ ಅಥವಾ ಅವರಲ್ಲಿ ಇರಬೇಕಾದಂಥ ಅಥವಾ ಇದ್ದುದರ ಪವಿತ್ರತೆಯಿಂದ ಪರಿಚಯ ಆಗೋದು ಅವಶ್ಯಕ ಇದೆ. ನಾವು ಮಾತೆ ಅಂದ್ರೆ ನಮ್ಮ ಹಾಗೇನ ಅಂತೇವು, ನಾವು ತೀರ್ಥಂಕರ ಮಾತೆ ಆಗೋ ಸವಾಲು ಹಿಡಿತೇವು. ಏನೆಲ್ಲ ನಡೆದದ್ದೇ ಇದೆ ರೀ. ಅದರ ಬಗ್ಗೆ ಹೇಳೋದ ಮಾತಾಡೋದ ನಿಜವಾಗಿ ಪರಿಣಾಮ ಕೆಡಿಸ್ಕೊಳ್ಳೋದಿದೆ. ಪಂಚ ಕಲ್ಯಾಣಿಕದೊಳಗ ಮಾತಾಪಿತಾ ಆಗವರ ದೇಹದಿಂದ ಬ್ರಹ್ಮಚರ್ಯ ತಗೊಳ್ಬೇಕಾಗ್ತಿದೆ ರೀ. ಮನಸ್ಸಿನಿಂದ ವಚನದಿಂದ ಪಾಲನೆ ಆಗೋದು ಸಾಧ್ಯ ಇಲ್ಲ. ಕೇವಲ ಶಾರೀರಿಕವಾಗಿ ಬ್ರಹ್ಮಚರ್ಯದ ಆಜೀವನ ಬ್ರಹ್ಮಚರ್ಯದ ಪಾಲನೆ ಮಾಡಿರ್ತೀವಿ. ಇಲ್ಲಿ ಪವಿತ್ರ ಪುರುಷ ಅಂತೇಳಿ ಹೇಳೋದು ಪವಿತ್ರ ಪದಾರ್ಥ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಪದಾರ್ಥ ಅಂದ್ರೂ ಪುರುಷ ಅಂದ್ರೂ ಎಲ್ಲ ಒಂದೇ ಇದೀರಿ. ಹಾಗಾದ್ರೆ ಆ ಬಾಲಕನ ಉಪಕಾರ ಆ ಮಾತೆಯ ಮೇಲೆ ಇದೆಯೋ ಅಥವಾ ಯಾವ ಅಂತಿಮ ಜನ್ಮಕ್ಕೆ ಕಾರಣವಾಗಿರುವಂತಹ ಮಾತೆಯ ಉಪಕಾರ ಜನ್ಮ ಸಂತತಿಯ ವಿಚ್ಛೇದ ಮಾಡುವಂತಹ ಯಾವ ಕಾರ್ಯ ಯಾವ ಭವದಲ್ಲೇ ಆಗುವುದಿದೆಯೋ ಅಂಥ ಭವದ ಜನ್ಮಕ್ಕೆ ಕಾರಣ ಮಾತೆಯ ಉಪಕಾರ ಆ ಬಾಲಕನ ಮೇಲೆ ಇದೆ. ಇದು ಪರಸ್ಪರ ಉಪಗ್ರಹೋ ಜೀವನ. ಬಹಳಷ್ಟು ಬಾರಿ ಉಚ್ಚರಿಸ್ತೇವೆ ನಾವು ಆ ಸೂತ್ರ, ಪರಸ್ಪರ ಉಪಗ್ರಹೋ ಜೀವನ. ಜೀವದ ಮೇಲೆ ಜೀವದ ಉಪಕಾರ ಆಗ್ತಿದೆ ರೀ. ಜೀವದ ಮೇಲೆ ವಚನದ ಉಪಕಾರ ಆಗೋದಿಲ್ಲ, ಜೀವದ ಮೇಲೆ ದೇಹದ ಉಪಕಾರ ಆಗೋದಿಲ್ಲ. ಉಪಕಾರ ಯಾವುದರದ್ದಾಗ್ತಿದೆ? ಜೀವದ ಮೇಲೆ ಜೀವದ್ದಾಗ್ತಿದೆ. ಆದರೆ ಯಾವುದೋ ಒಂದು ಜೀವದ ಮೇಲೆ ಇನ್ನೊಂದು ಜೀವ ಉಪಕಾರ ಮಾಡಬೇಕಾದ್ರೆ ಅದು ಸ್ವಯಂ ಜೀವ ಇರ್ಬೇಕಲ್ಲ, ತಿಳಿತಾ ಇರಲ್ಲ, ಜೀವ ಇರ್ಬೇಕಲ್ಲ. ಅದೇ ಜೀವಂದ್ರ ಜೀವತ್ವ ಶಕ್ತಿಯ ಆಧಾರದಿಂದ ತ್ರಿಕಾಲದಲ್ಲೂ ಜೀವಿಸುವಂಥ ಪವಿತ್ರ ಪದಾರ್ಥ ನಾನಿದ್ದೇನೆ ಅನ್ನುವುದರ ಪರಿಚಯ ಅನುಭೂತಿ ಪೂರ್ವಕ ಇರಬೇಕಾಗ್ತದೆ. ಹಾಗಾದ್ರೆ ಅವರಿಬ್ಬರಲ್ಲೇ ಇತ್ತು ಅಥವಾ ಇಲ್ರಿ? ಅದ ಆ ಬಾಲಕ ಇನ್ನೂ ಆ ಯಾವ ತನಗ ಅಂತಿಮ ಗರ್ಭಾವಾಸ ಇದೆಯೋ ಆ ಗರ್ಭದೊಳಗೆ ಬರುವಕ್ಕಿಂತ ಮುಂಚೆ ಆ ಗರ್ಭ ಯಾವ ಮಾತೆಯದಿದೆಯೋ ಆ ಜೀವಕ್ಕ ಸಮ್ಯಕ್ ದರ್ಶನ ಇದೆ. ಸಮ್ಯಕ್ ದರ್ಶನ ಒಂದು ಬಹಳ ಅಭೂತಪೂರ್ವವಾದಂಥ ಬೆಲೆ ಕಟ್ಟಲಿಕ್ಕೆ ಬಾರದೇ ಇರುವಂಥ ರತ್ನ ಇದೆ ರೀ. ರತ್ನ ಅಂತ ಹೇಳಿ ಹೇಳಿದ್ರು ಈ ಮಾತು ಸರಿ ಇದೆ ರೀ. ಅದರ ನಾವು ಪ್ರತಿಯೊಂದು ಯಾವ ಅರ್ಥವನ್ನ ಲೌಕಿಕದಲ್ಲಿ ಆ ಶಬ್ದಕ್ಕ ತಿಳಿತೇವೆಯೋ ಅದೇ ಅರ್ಥ ಆ ಶಬ್ದಕ್ಕ ಇಲ್ಲಿ ತಿಳಿಲಿಕ್ಕೆ ಹೋಗ್ತೇವ್ರಿ. ಸಮ್ಯಕ್ ದರ್ಶನ್ ಇದು ರತ್ನ ಅಂತ ಹೇಳಿ ಹೇಳಿದ್ರೆ ನಾವು ಆ ರತ್ನಕ್ಕೆ ಹೋಲಿಸಿ ಬಿಡ್ತೇವ್ರಿ. ಆದ್ರೆ ಇದು ಬೆಲೆ ಕಟ್ಟಲಿಕ್ಕೆನ ಬಾರದೇ ಇರುವಂತ ಒಂದು ಅಪೂರ್ವ ರತ್ನ ಇದೆ ರೀ. ಜೀವನಿಗೆ ಉಪಲಬ್ಧ ಆಗೋದ ಅಥವಾ ಜೀವ ಆ ರೂಪದಿಂದ ಪರಿಣಮಿಸುವುದ, ಜೀವದಲ್ಲಿ ಉದಿಸಿ ಬರೋದ, ಇದು ಬಹಳ ಅಂತಂದ್ರ ಅಪೂರ್ವ ಪುರುಷಾರ್ಥದಿಂದ ಸಾಧ್ಯವಾಗುವಂತಹ ಮಾತಿದೆ. ಸಮ್ಯಕ್ ದರ್ಶನ ಸಹಜ ಇದೆ, ಸಹಜನೇ ಇದೆ ರೀ. ಆದ್ರ ಜ್ಞಾನದೊಳಗ ಪ್ರಯತ್ನ ಮಾಡಿದ ನಂತರನ ಅದು ಸಹಜ ಆಗುತ್ತದೆ. ಜ್ಞಾನದೊಳಗೆ ಏನು ಪ್ರಯತ್ನ ಮಾಡಿದ ಇಲ್ಲಿ ಜೀವ? ಶುದ್ಧ ಸ್ವರೂಪದ ಆತ್ಮನು ಅಂತ ಹೇಳಿ ಜ್ಞಾನದೊಳಗೆ ತಿಳಿದ. ಶುದ್ಧ ಸ್ವರೂಪದ ಆತ್ಮನು ಏನ್ರಿ? ಜ್ಞಾನದೊಳಗೆ ತಿಳಿದ. ನಾವು ಎಲ್ಲಿ ತಿಳಿತಾ ಇದ್ದೇವೆ?
ಶ್ರುತಜ್ಞಾನ ರೂಪವಾಗಿ ಪರಿಣಮಿಸ್ತಾ ತಿಳಿತಾ ಇದ್ದೇವೆ. ಅರ್ಥಾತ್ ಇಂದ್ರಿಯ ಮತಿಜ್ಞಾನ ಪೂರ್ವಕ ಯಾವ ಜ್ಞಾನ ವಿಶೇಷ ಪರ್ಯಾಯ ಆಗ್ತಿದೆಯಲ್ಲ ಆ ಜ್ಞಾನದೊಳಗೆ ತಿಳಿತಾ ಇದ್ದೇವೆ. ಶುದ್ಧ ಸ್ವರೂಪದ ಆತ್ಮನು ತನ್ನ ಸ್ವರೂಪ ರೂಪದಿಂದ ಪರಿಣಮಿಸುತ್ತಾನೆ. ಇದನ್ನು ಯಾರು ತಿಳಿದರೆ? ಜ್ಞಾನ ತಿಳಿಯಿತು. ಎಂಥ ಜ್ಞಾನ? ಶ್ರುತಜ್ಞಾನವಲ್ಲದ ಜ್ಞಾನ. ಶ್ರುತಜ್ಞಾನ ರೂಪವಾಗಿ ಪರಿಣಮಿಷನ ತಿಳಿತು, ಆದ್ರೆ ಆ ತಿಳಿಯುವಿಕೆ ಉಳಿತು, ಶ್ರುತಜ್ಞಾನ ರೂಪದ ಪರ್ಯಾಯ ಹೋಯ್ತ್ರಿ. ತಿಳಿತಾ ಇದ್ರಲ್ಲ ಅಣ್ಣ, ಅವ್ರಿಗೆ ತಿಳಿಯೋ ಸಾಧ್ಯ ಇದೆ. ಏನಪ್ಪ? ಶುದ್ಧ ಸ್ವರೂಪದ ಆತ್ಮನು ತನ್ನ ಸ್ವರೂಪ ರೂಪದಿಂದ ಪರಿಣಮಿಸುತ್ತಾನೆ. ಆತ್ಮ ಶುದ್ಧ ಸ್ವರೂಪ ಇದ್ದಾನೆ ಅನ್ನುವುದನ್ನ ಜ್ಞಾನ ತಿಳಿಯಿತು. ಹೇಗೆ ತಿಳಿಯಿತು? ಜಿನಪ್ರಣೀತ ಶಾಸನದಿಂದ ಅರ್ಥಾತ್ ದ್ರವ್ಯಶ್ರುತದ ಆಧಾರದಿಂದ ದ್ರವ್ಯಶ್ರುತಕ್ಕೆ ಸರ್ವಸ್ವವನ್ನು ಸಮರ್ಪಣೆ ಮಾಡಿ ತಿಳಿತಾರೆ. ಸ್ವಯಂ ಶ್ರುತಜ್ಞಾನ ರೂಪವಾಗಿ ಪರಿಣಮಿಸಿ ತಿಳಿಯಿತು. ನಂತರ ಆ ತಿಳಿಯುವಿಕೆ ಇದೆಯಲ್ಲ ಸುಧಾ ತಾಯಿ, ಆ ತಿಳಿಯುವಿಕೆ ಉಳಿತು ಶ್ರುತಜ್ಞಾನ ರೂಪದ ಪರ್ಯಾಯ. ಆವಾಗ ಆ ತಿಳಿಯುವಿಕೆ ಏನು ಉಳಿತಲ್ಲ, ಅದು ಯಾವ ರೂಪದಿಂದ ಉಳಿತು? ನಾನು ಪವಿತ್ರ ಪದಾರ್ಥ ಇದ್ದೇನೆ. ವಿಕಲ್ಪ ಇಲ್ಲವೇ ಇಲ್ಲ, ವಿಕಲ್ಪ ಇಲ್ಲವೇ ಇಲ್ಲ. ಮುಂದೆ ವಿಕಲ್ಪ ಅನೇಕ ಪ್ರಕಾರದ್ದು ಆ ಜ್ಞಾನಕ್ಕೆ ಬರಬಹುದಾಗಿದೆ ರೀ. ಆದ್ರೆ ಆ ಪವಿತ್ರ ಪದಾರ್ಥ ನಾನಿದ್ದೇನೆ ಅನ್ನುವಂಥ ಯಾವ ನಿರ್ವಿಕಲ್ಪ ಸ್ವೀಕಾರ ಇದೆಯೋ ಅದು ಸಾಧಿ ಅನಂತ ಕಾಲ ತನಕ ಬಿಟ್ಟು ಹೋಗುವುದಿಲ್ಲ. ಕೇವಲ ಜ್ಞಾನ ಆದ್ಮೇಲೆ ಬಿಟ್ಟು ಹೋಗ್ತಿದೆ, ಸಿದ್ಧಾವಸ್ಥೆ ಪ್ರಾಪ್ತ ಆದ್ಮೇಲೆ ಬಿಟ್ಟು ಹೋಗ್ತಿದೆ, ಹೋಗೋ ಸಾಧ್ಯನೇ ಇಲ್ಲ. ಅದಕ್ಕೆ ಶುದ್ಧ ಸ್ವರೂಪದ ಆತ್ಮನು, ಚೈತನ್ಯ ಸ್ವರೂಪದ ಆತ್ಮನು ತನ್ನ ಸ್ವರೂಪ ರೂಪದಿಂದ ಪರಿಣಮಿಸುತ್ತಾನೆ. ಇದನ್ನು ಶ್ರುತಜ್ಞಾನ ರೂಪವಾಗಿ ಪರಿಣಮಿಸಿ ದ್ರವ್ಯ ಶ್ರುತದ ಆಧಾರ ತಗೊಂಡು ದ್ರವ್ಯ ಶ್ರುತಕ್ಕೆ ಸಂಪೂರ್ಣ ಸಮರ್ಪಣೆಯಾಗಿ ತಿಳಿಲಿಕ್ಕೆ ಬೇಕ್ರಿ. ಮೊದಲ ಶ್ರುತಜ್ಞಾನ ರೂಪವಾಗಿ ಪರಿಣಮಿಸುವುದರೊಳಗೆ ತಿಳಿಲಿಕ್ಕೆ ಬೇಕು. ಆಮೇಲೆ ಆ ತಿಳಿಯುವಿಕೆ ಇಷ್ಟು ದೃಢ ಆಗ್ತಿದೆ ಅಲ್ಲ, ಮೊದಲ ತಿಳಿಯುವಿಕೆ ಇದೆ ರೀ, ಆಮೇಲೆ ಶ್ರದ್ಧೆ ಇದೆ ರೀ. ಸಮ್ಯಕ್ ದರ್ಶನ ರೂಪದ ರತ್ನಕ್ಕ ಆಧಾರ ಯಾವುದ? ತ್ರಿಕಾಲಿ ಏಕರೂಪದ ಜ್ಞಾನ. ಅದ ನೋಡ್ರಿ, ಶ್ರದ್ಧೆ ವಿಪರೀತ ಆಗ್ತಿದೆ, ಶ್ರದ್ಧೆ ಯಥಾರ್ಥ ಆಗ್ತಿದೆ. ಚಾರಿತ್ರ ಮಲಿನ ಇರ್ತಿದೆ, ಚಾರಿತ್ರ ವಿಪರೀತ ಇರ್ತಿದೆ, ಚಾರಿತ್ರ ಅಶುದ್ಧ ಇರ್ತಿದೆ, ಚಾರಿತ್ರ ಸಮ್ಯಕ್ ಆಗ್ತಿದೆ, ಚಾರಿತ್ರ ನಿರ್ಮಲ ಆಗ್ತಿದೆ. ಅದರ ಜ್ಞಾನ ಏನಿದೆ? ಜ್ಞಾನ ಅಖಂಡ ಏಕರು, ತಿಳಿಯುವ 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 ತಿಳಿಯುವ. ಅದರ ಸ್ವಭಾವದೊಳಗೆ ಯಾವುದೇ ಪ್ರಕಾರದ ಬದಲಾವಣೆ ಇಲ್ಲ. ಇನ್ನು ಆ ವಿಪರೀತ ಶ್ರದ್ಧೆಯ ಬಲದಿಂದ, ವಿಪರೀತ ಶ್ರದ್ಧೆಯ ಜೊತೆಗೆ ತನ್ವಯ ಆಗುವುದರಿಂದ ಆ ಜ್ಞಾನ ದೇಹವನ್ನು ನಾನು ಅಂತ ಹೇಳಿ ಹೇಳ್ತೀನಿ. ಆ ವಿಪರೀತ ಶ್ರದ್ಧೆಯ ಜೊತೆಗಿನ ತನ್ಮಯತೆಯನ್ನು ಬಿಟ್ಟುಕೊಟ್ಟ, ಆಗಮದಲ್ಲಿ ಹೇಳಿದರ ಅನುಸಾರ ಅದು ಕಾರ್ಯ ಮಾಡಲಿಕ್ಕೆ ಶುರು ಮಾಡಿತು ಅಂತಂದ್ರೆ ದೇಹ ನಾನಲ್ಲ ಅಂತ ಹೇಳ್ತಿದ್ದೀರಿ. ಎರಡು ಮಾತಾದ್ರಿ. ವಿಪರೀತ ಶ್ರದ್ಧೆಯ ಜೊತೆಗೆ ತನ್ಮಯತೆ ಮಾಡುವುದರಿಂದ ದೇಹ ನಾನು ಅಂತಿದ್ದೀರಿ. ಜಿನಪ್ರಣೀತ ವಸ್ತು ತತ್ವದ ಅಭ್ಯಾಸ ಮಾಡಿ ಆ ವಿಪರೀತ ಶ್ರದ್ಧೆಯ ಜೊತೆಗಿನ ತನ್ಮಯತೆಯನ್ನು ಬಿಟ್ಟುಕೊಟ್ಟ ಅಭ್ಯಾಸ ಮಾಡಿತು ಅಂತಂದ್ರೆ ದೇಹ ನಾನಲ್ಲ ಅಂತ ಹೇಳಿ ಹೇಳ್ತಿದ್ದೀರಿ. ಆ ದೇಹ ನಾನು ಅಂತ ಹೇಳಿ ಹೇಳುವಳಿದೊಳಗನು ಅದರಲ್ಲಿ ಸದೋಷತೆ ಇತ್ತು, ಸ್ವರೂಪ ರೂಪದ ಪರಿಣಾಮ ಇರಲಿಲ್ಲ. ದೇಹ ನಾನಲ್ಲ ಅಂತ ಹೇಳಿ ಹೇಳುವಳಿದೊಳಗೂ ಕೂಡ ಸ್ವರೂಪ ರೂಪದ ಪರಿಣಾಮ ಇರಲಿಲ್ಲ. ಆದ್ರೆ ತಾನಲ್ಲದೆ ಇರುವಂತಹ ದೇಹ ತಾನಲ್ಲ ಅಂಥೇಳಿ
ಯಾವಾಗದ ಸದೈವ ತಿಳಿಲಿಕ್ಕೆ ಶುರು ಮಾಡ್ತಿದೆಯೋ, ಯಾವಾಗ ಅದು ಒಂದು ಸಮಯ ನಿರ್ವಿಕಲ್ಪ ಆಗ್ತಿದೆಯೋ, ನಾನಂಥೇಳಿ ಹೇಳುವ, ನಾನಲ್ಲ ಅಂಥೇಳಿ ಹೇಳುವ ಎರಡೂ ಪ್ರಕಾರದ ವಿಕಲ್ಪದಿಂದ ಯಾವಾಗ ಅದು ರಹಿತ ಆಗ್ತಿದೆಯೋ ಆವಾಗ ಅದು ಸ್ವರೂಪ ರೂಪದಿಂದ ಪರಿಣಮಿಸ್ತಿದೆ. ಆವಾಗ ಅದಕ್ಕೆ ಶ್ರದ್ಧೆಯಾಗಿ ಬಿಡ್ತಿದೆ, ನಾನು ಪವಿತ್ರ ಪದಾರ್ಥ ಇದ್ದೆ. ನನ್ನೊಳಗ ಪವಿತ್ರತೆಯನ್ನು ತರುವಂತಹ ಯೋಗ್ಯತೆ ಮೂರು ಲೋಕದೊಳಗೆ ಮೂರು ಕಾಲದೊಳಗೆ ಯಾವ ವಸ್ತುವಿನಲ್ಲೇ ಇಲ್ಲವೇ ಇಲ್ಲ. 70 ಕೋಟಿ ಸಾಗರ ಮೋಹನೀಯತೆ ಯಾವ ಬಂಧ ಇದೆಯೋ, 30 ಕೋಟಿ ಅಥವಾ ಎಷ್ಟಿದೆ ದರ್ಶನಾವರಣಿ ಜ್ಞಾನಾವರಣೀಯತೆ ಎಷ್ಟು ಬಂಧ ಇದೆಯೋ ಅದು ಯಾವುದೂ ನನ್ನನ್ನು ಸ್ಪರ್ಶ ಮಾಡಿಲ್ಲ. ನಾನಾಗೇನ ಅದನ್ನ ನನ್ನದು ಅಂತ ಹೇಳಿ ಎಳ್ಕೊಳ್ತಾ ಇದ್ದೇನೋ. ಈಗ ನಾನು ಹೀಗಿದ್ದೇನೆ ಅಂದ ಮೇಲೆ ಅದು ನನಗೇನು ಮಾಡ್ತಾನೆ ಇಲ್ಲ, ಹಿಂದೂ ಮಾಡಿರಲೇ ಇಲ್ಲ ಅನ್ನೋದರ ಪರಿಜ್ಞಾನ ಆ ಸ್ವರೂಪ ರೂಪದಿಂದ ಪರಿಣಮಿಸ್ತಾ ಇರುವಂಥ ಆತ್ಮನಿಗೆ ಆಗ್ತದೆ. ಇವೆಲ್ಲ ಸಹಜದ ಮಾತು ಅಲ್ಲ. ಆದ್ರೆ ನಾವೇ ಅಂಗೀಕಾರ ಮಾಡಿರುವಂಥ ಕೃತ್ರಿಮತೆಯನ್ನ, ಮಾಯಾಚಾರವನ್ನ ಬಿಟ್ಟುಕೊಟ್ಟು ಯಾವಾಗ ನೋಡ್ಲಿಕ್ಕೆ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತೇವೆ ಆವಾಗ ಸಹಜನೇ ಇದ್ದಾವೆ, ಸುಲಭನ ಇದ್ದಾವೆ. ಅಲ್ಲಿ ಸ್ತ್ರೀನ ಅಂಶ ತಾನೆ, ಇನ್ನು ಮೇಲೆ ಸ್ತ್ರೀ ಪರ್ಯಾಯ ಧಾರಣ ಮಾಡೋದನ್ನೇ ಇಲ್ಲ ಜೀವರೇ. ಆ ಮಾತಾ ಮತ್ತು ಪುತ್ರನ ಒಂದು ಪರಸ್ಪರ ಉಪಕೃತ ಮಾಡುವ ಅಥವಾ ಉಪಕಾರ ಮಾಡುವ, ಪರಸ್ಪರದಿಂದ ಉಪಕೃತ ಆಗುವ ರೀತಿಯಾಗಿದೆ. ಇನ್ನು ಆ ತೀರ್ಥಂಕರನಿಗೆ ಜನ್ಮ ಕೊಟ್ಟಿರುವಂತಹ ಮಾತೆಯ ಜೀವಿಗೆ ಅದನ್ನ ಸ್ತ್ರೀ ಪರ್ಯಾಯ ಧಾರಣ ಮಾಡೋದನ್ನೇ ಇಲ್ಲ. ಮತ್ತು ಆ ಮಾತೆ ಯಾವ ಬಾಲಕನಿಗೆ, ಯಾವ ಜೀವನಿಗೆ ಜನ್ಮ ಕೊಟ್ಟಿದ್ದಾಳೋ, ಜೀವನಿಗೆ ಅಂದ್ರೆ ಶಬ್ದಶಃ ಹಿಡಿಯಲಿ, ಬಾಲಕನಿಗೆ ಜನ್ಮ ಕೊಟ್ಟಿದ್ದಾಳೋ ಆ ಜೀವ ಇನ್ನು ಭವ ಧಾರಣ ಮಾಡೋದನ್ನೇ ಇಲ್ಲ. ಇದು ನಿಜವಾಗಿ ಉಪಕಾರ. ಆ ಎರಡೂ ಜೀವಗಳ ಪರಸ್ಪರದಿಂದ ಉಪಕೃತ ಆದವು. ತಾಯಿ ಜೀವ ಉಪಕೃತ ಹೇಗಾಯಿತು? ಇನ್ನು ಈ ನಿಕೃಷ್ಟವಾದಂಥ ನಿಂದನೀಯವಾದಂಥ ಸ್ತ್ರೀ ಪರ್ಯಾಯ ಧಾರಣ ಮಾಡೋದನ್ನೇ ಇಲ್ಲ. ಆ ಬಾಲಕ ಜನ್ಮಕ್ಕೆ ಬರುವುದರಿಂದ ಅಥವಾ ಸಮ್ಯಕ್ ದರ್ಶನ ಪಡೆಯೋದರಿಂದ. ಆದರೆ ಇಲ್ಲಿ ಪರಸ್ಪರ ಉಪಕಾರದ ಮಾತು ಹೇಳುವುದಿದೆ ಅಲ್ಲ ಅಂಥೇಳಿ ವಸ್ತುವಂತೂ ಸ್ವರೂಪಂತೂ ಹಾಗೇ ಇದೆ. ಆದರೆ ಇಲ್ಲಿ ನಿಮಿತ್ತದ ಅಥವಾ ಜೀವದ ಉಪಕಾರ ಜೀವದ ಮೇಲೆ ಹೇಗಾಗ್ತಿದೆ, ಜೀವ ಇನ್ನೊಂದು ಜೀವದಿಂದ ಉಪಕೃತ ಹೇಗಾಗ್ತಾನೆ ಅನ್ನೋ ಮಾತು ಹೇಳ್ತಾರೆ. ವಾಸ್ತವಿಕನೇ ಐತರ್ಲೆ. ಒಂದು ದ್ರವ್ಯ ಇನ್ನೊಂದು ದ್ರವ್ಯ ಮಾಡೋದನ್ನೇ ಇಲ್ಲ. ಉಪಕೃತ ಆಗ್ಲಿಕ್ಕೆ ಬೇಕಲ್ಲ. ನೋಡ್ರಿ ಅಣ್ಣ, ಮಾತು ಹೀಗಿದೆ, ಅನಾದಿ ಸಂಸಾರದೊಳಗ ಬಿಟ್ಟು ಬಿಡದೆ ನಿರಾಧಾರವಾಗಿ ಸುತ್ತಾ ಇರುವಂಥ ಜೀವ ಮೋಕ್ಷ ಮಾರ್ಗದೊಳಗೆ ಬರಬೇಕಾದ್ರೆ ನಮಗೆ ಇಲ್ಲಿ ಅವೆರಡೇ ಜೀವಗಳನ್ನು ಇಲ್ಲಿ ಆ ದೃಷ್ಟಾಂತ ರೂಪದಲ್ಲಿ ತಗೊಂಡಿದ್ದಾರೆ. ಅನಾದಿ ಸಂಸಾರದೊಳಗೆ ಬಿಟ್ಟು ಬಿಡದೆ ನಿರಾಧಾರವಾಗಿ ಸುತ್ತಾ ಇರುವಂಥ ಜೀವ, ಅದರಲ್ಲೂ ಸ್ತ್ರೀ ಪರ್ಯಾಯದಂಥ ನಿಕೃಷ್ಟ ಅವಸ್ಥೆಯನ್ನು ಧಾರಣ ಮಾಡಿರುವಂಥ ಜೀವ. ಆ ತೀರ್ಥಂಕರನಂಥ ಬಾಲಕನಿಗೆ, ಜೀವನಿಗೆ ಜನ್ಮ ಕೊಡುವಂಥ ಯಾವ ಒಂದು ವಿಶೇಷ ಪುಣ್ಯ ಅಂದ್ರಿ, ಭಾಗ್ಯ ಅಂದ್ರಿ, ಯಾವ ಯೋಗಂದ್ರಿ ಇತ್ತಲ್ಲ, ಆ ತೀರ್ಥಂಕರ ಬಾಲಕ ಆ ಮಾತೆಯ ಗರ್ಭದೊಳಗ, ಆ ಸ್ತ್ರೀಯ ಗರ್ಭದೊಳಗ, ಆ ಮಾತೆಯ ಗರ್ಭದೊಳಗ ಅನ್ನೋದನ್ನ ಯೋಗಿದೆ ಬರಬೇಕಾದ್ರೆ ಅವಳದ ಒಂದು ವಿಶೇಷವಾದಂಥ ಪವಿತ್ರತೆ ಇರಬೇಕಾಗ್ತಿದೆ. ಆ ಪವಿತ್ರತೆ ಏನಪ್ಪ ಅಂತಂದ್ರೆ ಅದುವೇ ಸಮ್ಯಕ್ ದರ್ಶನ. 3 ಲೋಕದೊಳಗೆ ಸಮ್ಯಕ್ ದರ್ಶನಕ್ಕಿಂತ ಪವಿತ್ರವಾದಂಥ ವಸ್ತು ಇನ್ನೊಂದು ಯಾವುದೂ ಇಲ್ಲ.
ಹಾಗಾದ್ರೆ ಆ ಮಾತೆ ಯಾವ ಆ ಜೀವನಿಗೆ ಅಂತಿಮ ಭವಧಾರಣ ಮಾಡುವಂಥ ಜೀವನಿಗೆ ಜನ್ಮ ಕೊಡುವವಳಿದ್ದಾಳೆ. ಅವಳದಂತೂ ಯೋಗ್ಯತೆ ಸಮ್ಯಕ್ ದರ್ಶನ ಸಂಪನ್ನ ಇರಬೇಕಾಯಿತು. ಇನ್ನು ಆ ಬಾಲಕ ಎಂಥವದನು? ಆ ಬಾಲಕ ಮೂರು ಲೋಕದ ಕಲ್ಯಾಣ ಮಾಡುವಂಥವದ. ಮೂರು ಲೋಕದ ಎಲ್ಲ ಜೀವಗಳತ್ತ ಹೀಗೆ ಅರ್ಥ ಅಲ್ಲ, ಆದ್ರೆ ಯಾವ ಜೀವಗಳ ಸ್ವಯಂ ಕಲ್ಯಾಣ ಮಾರ್ಗದೊಳಗೆ ಬರ್ತಾವೆಯೋ ಆ ಜೀವಗಳಿಗೆ ನಿಮಿತ್ತ ಆಗುವಂಥವದಂದ್ರೆ. ಹಾಗಾದ್ರೆ ಆ ಜನ್ಮ ಕೊಡುವಂಥ ಜೀವಕ್ಕೆ ಕಲ್ಯಾಣಕಾರಕ ಆಗುವುದಿಲ್ಲ ಅಂದ್ರೆ ಮೊದಲ ಆಗ್ಲಿಕ್ಕೆ ಬೇಕಲ್ಲ. ಅದೆಷ್ಟೋ ಜೀವಗಳಿಗೆ ಒಬ್ಬ ತೀರ್ಥಂಕರನಿಂದ ಇನ್ನೊಬ್ಬ ತೀರ್ಥಂಕರ ಉತ್ಪನ್ನವಾಗುವಂಥ, ಒಬ್ಬ ತೀರ್ಥಂಕರ ಮೋಕ್ಷಕ್ಕೆ ಪ್ರಾಪ್ತ ಆದ ನಂತರ ಇನ್ನೊಬ್ಬ ತೀರ್ಥಂಕರ ಉತ್ಪನ್ನವಾಗುವ ಮಧ್ಯದ ಕಾಲಿದಿರಲ್ಲ, ಅದು ಮೊದಲು ಬಹಳ ಸುದೀರ್ಘ ಇದ್ದರೆ ಧರ್ಮದ ವಿಚ್ಛೇದನ ಆಗಿ ಹೋಗಿತ್ತು. ಚತುರ್ಥ ಕಾಲದೊಳಗೆ ಅಜಿತನಾಥ ತೀರ್ಥಂಕರರ ಮೋಕ್ಷಕ್ಕೆ ಹೊರಟು ಹೋದ ನಂತರ ಧರ್ಮದ ವಿಚ್ಛುತ್ತಿ ಅಷ್ಟು ಸುದೀರ್ಘ ಕಾಲ, ಒಂದು ಕೋಟಾಕೋಟಿ ಸಾಗರ ವರ್ಷಗಳ ಚತುರ್ಥ ಕಾಲ. ಚತುರ್ಥ ಕಾಲ ಎಷ್ಟಿದೆ? ಒಂದು ಕೋಟಾಕೋಟಿ ಸಾಗರ, ಬರೀ 42 ಸಾವಿರ ಕಮ್ಮಿ. 42,000 ವರ್ಷ ಕಡಿಮೆ, ಒಂದು ಕೋಟಾಕೋಟಿ ಸಾಗರ ಚತುರ್ಥ ಕಾಲ. ಮೊದಲನೇ ತೀರ್ಥಂಕರಂತೂ ತೃತೀಯ ಕಾಲದೊಳಗನ್ನು ಮೋಕ್ಷಕ್ಕೆ ಹೋಗಿದ್ದಾರೆ. ಆದಿದೇವ ತೃತೀಯ ಕಾಲದೊಳಗನ್ನ ಮೋಕ್ಷಕ್ಕೆ ಹೋಗಿದ್ದಾರೆ. ವೃಷಭದೇವ ತೀರ್ಥಂಕರ ಎಲ್ಲ ಚತುರ್ಥ ಕಾಲದೊಳಗೆ ಆಗ್ತಾರಂತ ಹಿಂಗೆ ಇದು ಮುಂಡಾವ ಸರ್ಪಿನಿದ್ದ ಕಾಲದ ದೋಷ. ಇನ್ನೂ ಚತುರ್ಥ ಕಾಲ ಆರಂಭ ಆಗೋಕ್ಕಿಂತ ಮುಂಚೆ ಅವರು ಮೋಕ್ಷ, ಬರೀ ಜನ್ಮ ಆಗಿತ್ತು ಹೀಗೆ ಮಾತಲ್ಲ, ಮೋಕ್ಷಕ್ಕೆ ಹೋಗಿದ್ದಾರೆ. ಅಂದ್ರೆ ಮೊದಲ ಎಷ್ಟು ಪಲ್ಯ ಅಥವಾ ಎಷ್ಟು ವರ್ಷಗಳ ಕಳೆದು ಹೋಗ್ತಿದ್ರು ಅದನ್ನು ಹೇಳಲಿಕ್ಕೆ ಬರುತ್ತಿಲ್ಲ. ಈ ಪ್ರಕಾರ ಧರ್ಮದ ವಿಚ್ಛುತ್ತಿ ಸಂಪೂರ್ಣ ಅಭಾವವಾಗಿ ಹೋಗಿದ್ರೆ, ಅಭಾವಪ್ರಾಯ ಆಗ್ತಿದೆ, ಅವಾಗ ಇನ್ನೊಬ್ಬ ತೀರ್ಥಂಕರ ಹುಟ್ಟುತ್ತಾನೋ ಅನ್ನೋದು ಒಂದು ಮಾತ್ರೆ. ಆದ್ರೆ ಅಭಾವನ ಆಗಿ ಹೋಗಿತ್ತು. ಇದು ಹುಂಡಾವ ಸರ್ಪಿನಿ ಕಾಲದ ಒಂದು ವಿಕೃತಿ ರೀ. ಅವರು ತೃತೀಯ ಕಾಲದಲ್ಲಿ ಮೋಕ್ಷಕ್ಕೆ ಹೋದ್ರು, ಅದು ವಿಕೃತಿ. ಪ್ರಥಮ ತೀರ್ಥಂಕರಿಗೆ ಪುತ್ರಿಯರ ಜನ್ಮ ಆಯಿತು, ಅದು ವಿಕೃತಿ. ಮೊದಲನೇ ಚಕ್ರವರ್ತಿದ್ದನ ಅವಮಾನ ಆಯಿತು, ಅದು ವಿಕೃತಿ. ಇವೆಲ್ಲ ಯುಗದ ಆದಿಯಲ್ಲೇನ ಆಗಿ ಹೋಗಿದ್ದಾವೆ. ಇವೆಲ್ಲ ಹೇಳುವಂಥ ಆಗಿದ್ದಾವೆ, ಕೇಳುವಂಥ ಧರ್ಮಾಭಿಲಾಷಿ ಜೀವರುಗಳ ಸಲುವಾಗಿ. ಇನ್ನು ಈ ಕಾಲದೊಳಗೆ ಏನೇನಾಗ್ತಾ ಇದಾವಲ್ಲ ವಿಕೃತಿ, ಅದನ್ನ ಹೇಳಲಿಕ್ಕೂ ಯಾರಿಲ್ಲ, ಕೇಳಿ ತಿಳ್ಕೊಳ್ಳುವಂಥವ್ರು ಯಾರು. ಅದರ ಸಲುವಾಗಿ ಇವುಗಳನ್ನೆಲ್ಲ ಏನು ಹೇಳಲಿಲ್ಲ. 16 ಸ್ವಪ್ನಗಳಾದ ಹೇಳಿರಲ್ಲ, ಭರತ ಚಕ್ರವರ್ತಿಗೇನು ಬಿದ್ದಿದ್ದು, ಚಂದ್ರಗುಪ್ತನಿಗೇನು ಬಿದ್ದಿದ್ದು, ಪಂಚಮ ಕಾಲಗಳು ಜೀವರುಗಳು ಆಗಿರ್ತಾರೆ. ಯಾರ ಕಡೆ ಅಧಿಕಾರ ಬರ್ತಿದೆ, ಯಾವ ಸಜ್ಜನ ಪುರುಷರ ಯಾವ ರೀತಿ ಆಗ್ತಾರೋ ಅನ್ನೋದೆಲ್ಲ ಸ್ವಪ್ನದೊಳಗೆ ಹೇಳಿದ್ದಾರೆ. ಅದೆಲ್ಲ ಓದಿದ್ದೇವೆ, ನೋಡಿದ್ದೇವೆ. ಆದ್ರೆ ನಾವು ಯಾವ ಕಡೆ ಹೊರಟಿದ್ದೇವೆ ಅನ್ನೋದೇನಿಲ್ಲ. ಓದಿದ್ದೀವಿ, ನೋಡಿದೀವಿ, ಚಂದ್ರಗುಪ್ತನ ಸ್ವಪ್ನ ಅಂತೇಳಿ ಓದಿದ್ದೀವಿ. ಮುಂದೇನಿದೆ? ಮುಂದೇನೂ ಇಲ್ಲ. ಮುಂದೆ ನಮ್ಮ ಸಲುವಾಗಿ ನಮ್ಮ ಮಾರ್ಗ ಅಥವಾ ನಮ್ಮ ಜ್ಞಾನ, ನಮ್ಮ ನಿರ್ಣಯ ಏನೂ ಇರುವುದಿಲ್ಲ. ಇನ್ನು ತಾವು ಹೇಳೋದೇನಿದೆ, ಉಪಕೃತ ಅನ್ನೋದ ಇಲ್ಲಿ ವ್ಯವಹಾರ ಇದೆ. ಒಂದು ದ್ರವ್ಯ ಇನ್ನೊಂದು ದ್ರವ್ಯದೊಳಗ ಏನೂ ಮಾಡುವುದಿಲ್ಲ. ಇದು ತ್ರಿಕಾಲಾಬಾಧಿತ ವಸ್ತುವಿನ ವ್ಯವಸ್ಥೆ ಇದ್ರೂ, ವಸ್ತುವಿನ ಸ್ವರೂಪ ಇದ್ರೂ ನಿಮಿತ್ತದ ಅಭಾವದೊಳಗೆ ಕಾರ್ಯ ಆಗುವುದಿಲ್ಲ. ಉಪಕಾರ ಕೇವಲಿ ಪ್ರಭುವಿಂದ, ತೀರ್ಥಂಕರ ಪ್ರಭುವಿಂದ, ಭಾವಲಿಂಗಿ ಸಂತರದ ಭವ್ಯ ಜೀವರುಗಳ ಮೇಲೆ ಉಪಕಾರ ಇದೆ 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 ಮತ್ತೆ ಇದೆ. ಭವ್ಯ ಜೀವರುಗಳ ಉಪಕೃತ ಆಗ್ತಾರೆ, ಮೋಕ್ಷ ಮಾರ್ಗದೊಳಗೆ ಬರ್ತಾರೆ. ಅದು ಸರ್ವಜ್ಞ ಪ್ರಣೀತ ಆಗಮದಿಂದ, ಭಾವಲಿಂಗಿ ಸಂತರುಗಳ ಉಪದೇಶದಿಂದ, ಅದು ಲಿಪಿಬದ್ಧ ಇರಲಿ ಅಥವಾ ಮುಖದಿಂದ ಹೇಳುವಂಥದ್ದು ಇರಲಿ, ಉಪದೇಶದಿಂದ. ಅನ್ಯಥಾ ಜೀವ ತನ್ನಷ್ಟಕ್ಕೆ ತಾನೇ ಮೋಕ್ಷ ಮಾರ್ಗದೊಳಗೆ ಬರುವುದು ಸಾಧ್ಯನೇ ಇಲ್ಲ. ತನ್ನಷ್ಟಕ್ಕೆ ತಾನೇ ಮೋಕ್ಷ ಮಾರ್ಗದೊಳಗೆ ಬರೋದು ಸಾಧ್ಯ ಇಲ್ಲ. ಮತ್ತೆ ಇದು ಎಷ್ಟು ಸಾಧ್ಯ ಇಲ್ಲ ಅಂತ ಹೇಳಿ
ಖಡಾಖಂಡಿತವಾಗಿ ಹೇಳಬಹುದು, ಅಷ್ಟೇ ಖಡಾಖಂಡಿತವಾಗಿ ಹೇಳಬಹುದು, ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ. ಇದು ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ ಅನ್ನೋ ಯಾವ ಮಾತಿದೆಯೋ ಅದರೊಳಗ ಜೀವನಿಗೆ ಸ್ವಯಂ ಪುರುಷಾರ್ಥದ ಪ್ರೇರಣೆ ಇದೆ, ಜಾಗೃತ ಆಗುವ ಸಲುವಾಗಿ ಒಂದು ಸೂಚನೆ ಇದೆ. ಮತ್ತು ನಿಮಿತ್ತ ಇಲ್ಲದ ಕಾರ್ಯ ಆಗುವುದಿಲ್ಲ ಅಂಥೇಳಿ ಯಾವ ಮಾತು ಹೇಳಲಾಗಿದೆಯೋ ಆ ಮಾತಿನೊಳಗ ಪ್ರಾಪ್ತವಾದಂಥ ನಿಮಿತ್ತದ ಸದುಪಯೋಗ ಮಾಡಿಕೊಳ್ಬೇಕು, ಅನಾದರ ಮಾಡಬಾರ್ದು ಅನ್ನುವುದರ ಸೂಚನೆ ಇದೆ. ನಿಮಿತ್ತ ಇಲ್ಲದ ಕಾರ್ಯ ಆಗುವುದೇ ಇಲ್ಲ ಅನ್ನುವ ಯಾವ ಮಾತು ಇದೆಯಲ್ಲ ಅದರೊಳಗೆ ಸೂಚನೆ ಏನಿದೆ ಅಂತಂದ್ರ ಭಾಗ್ಯದಿಂದ ಪ್ರಾಪ್ತವಾದಂಥ ನಿಮಿತ್ತದ ಉಪಯೋಗ ಮಾಡಿಕೊಳ್ಳಲೇಬೇಕು, ನಿರಾದರ ಮಾಡಬಾರದು ಅನ್ನುವ ಸೂಚನೆ. ನಿಮಿತ್ತದಿಂದ ಕಾರ್ಯ ಆಗೋದನೇ ಇಲ್ಲ ಅಂಥೇಳಿ ಯಾವ ಮಾತು ಇದೆಯೋ ಅದರಲ್ಲೇ ತನ್ನಲ್ಲೇ ತಾನು ಪುರುಷಾರ್ಥವನ್ನು ಗುರಿಗೊಳಿಸುವುದಿದೆ, ಏಕತ್ರಿತಗೊಳಿಸುವುದಿದೆ, ಸಾವಧಾನ ಆಗುವುದಿದೆ. ಎರಡರೊಳಗನೂ ಜವಾಬ್ದಾರಿ ಇದೆ. ನಿಮಿತ್ತವನ್ನ ಅಲ್ಲಗಳೆದ್ರಿ ಅಂತಂದ್ರೆ ನಿಮಗೆ ನಿಮಿತ್ತ ಸಿಗೋದನ್ನೇ ಇಲ್ಲ. ನಿಮಿತ್ತದಿಂದನ ಕಾರ್ಯ ಆಗ್ತಿದೆ ಅಂತ ಹೇಳಿ ಕೂತ್ರಿ ಅಂತಂದ್ರ ಆ ನಿಮಿತ್ತದ ಮೂಲಕ ಕಾರ್ಯ ತನ್ನಲ್ಲೇ ತಾನು ಮಾಡಿಕೊಳ್ಳುವಂತಹ ಯೋಗ್ಯತೆ ಕಳೆದು ಎರಡೂ ಬೇಕು. ಚಪ್ಪಾಳೆ ಆಗಬೇಕಾದ್ರೆ ಎರಡು ಕೈ ಬೇಕು. नयांचं पण असंच आहे, व्यवहाराशी तुम्हाला निश्चय समजणार नाही, निश्चयाच्या आश्रयाशिवाय धर्म होणार. ते पण असंच आहे. ಹಾಗೆ ಇದೆ ಅല്ലേ, ವ್ಯವಹಾರ ಅಂದ್ರೆ ನಿಮಿತ್ತ ಇದೆ ಅಂತ ಹೇಳಿ ತಿಳ್ಕೊಳ್ಳೋದಿಲ್ಲ. ವ್ಯವಹಾರಗೇನ ಧರ್ಮ ಅನೇಕ ದೇವ್ರೆ ಅಂಥೇಳಿ ಧರ್ಮ ಪ್ರಾಪ್ತ ಮಾಡಿಕೊಳ್ಳುವ ಎರಡೂ ಅವಸರ ನಮ್ಮ ಕೈಯೊಳಗಿಂದ ಹೋಗ್ತವ್ರೆ. ನಿಮಿತ್ತನೂ ಬಿಟ್ಟು ಹೋಗ್ತಿದೆ, ನಮ್ಮ ಯೋಗ್ಯತೆನೂ ಕಳೆದು ಹೋಗ್ತಿದೆ. ಅದಕ್ಕೆ ನೋಡ್ರಿ ಬಬಿತಾ ಒಂದು ಮಾತು ಈಗ ತಾಯಿ ಪುತ್ರರ ಸಲುವಾಗಿ ಹೇಳೋದಿತ್ತು. ಒಂದು ವೇಳೆ ಮಗ ಧರ್ಮದ ಕಡೆಗೆ ಪ್ರಯತ್ನ ಮಾಡ್ತಿದ್ದ ಅಂತಂದ್ರೆ ಅವನಿಗೆ ಸದೈವ ಆಧಾರ ಆಗಿ ನಿಲ್ಲೋದು ಅವಶ್ಯಕ ಇದೆ. ಮಗ ಅಂತಂದ್ರ ತಾನೇ ಜನ್ಮ ಕೊಟ್ಟಿರುವ ಮಗ ಬೇಕು ಹೀಗಿಲ್ಲ. ಪದ್ಮಪುರಾಣದೊಳಗೆ ಮಾತು ಬರ್ತಿದೆ. ಅಯೋಗ್ಯ ಸಂತಾನಕ್ಕೆ ಜನ್ಮ ಕೊಟ್ಟು ಮೋಹದಿಂದ ಭವಸಾಗರದಲ್ಲಿ ಮುಳುಗೋದಕ್ಕಿಂತ ಯೋಗ್ಯ ಸಂತಾನವನ್ನ ತನ್ನ ಪುತ್ರ ಅಂತ ಹೇಳಿ ತಿಳ್ಕೊಳ್ಳೋದ ಎಷ್ಟೋ ಲಾಭದಾಯಕ ಇದೆ. ಇದು ಏನು ವಿಷಯ ಬಂತು ಅದರಲ್ಲಿ ಎಷ್ಟೋ ಲಾಭದಾಯಕ, ಅಲ್ಲೇ ಧರ್ಮ ಇದೆ, ಅದು ವ್ಯವಹಾರ ಇದೆ, ಆದ್ರೆ ಧರ್ಮ ಇದೆ. ವ್ಯವಹಾರ ಇದೆ ಆದ್ರೆ ಧರ್ಮ ಇದೆ. ಅರ್ಥಾತ್ ಧರ್ಮ ಇದ್ದಾಗನ ಅಂಥ ವ್ಯವಹಾರ ನಡೀತಿದೆ. ಅಂಥ ವ್ಯವಹಾರ ನಡೀಲಿಕ್ಕೆ ಸಾಧ್ಯ. ಎಷ್ಟು ಪಿಕ್ಚರ್ ಬಂದಾಗಿಲ್ಲ ಅಂದ್ರೆ ನಮ್ಮ ಮಕ್ಕಳೆಲ್ಲ ದುಡ್ಡು ಮಾಡ್ತಾರ, ಮತ್ತೆ ಅವ್ರು ಸಾಕಿದ ಮಗ ಅವೆಲ್ಲ ಮಾಡ್ತಾನೆ. ಏನು ಸಾಕದೇ ಇದ್ರೂ ಅಪ್ಪಾಜಿ ಹೇಳ್ತಿದ್ರಲ್ಲ, ನಿನ್ನ ಯೋಗ್ಯತಾ ಇತ್ತು ಅಂತಂದ್ರೆ ಸ್ವರ್ಗದಿಂದ ದೇವಗಳು ಬಂದು ನಿನ್ನ ಸೇವೆ ಮಾಡ್ತಾರೆ. ಆ ಮಾತಿನ ಮೇಲೆ ನಂದು ಮೊದಲಿನಿಂದನೂ ವಿಶ್ವಾಸ ಇದೆ. ಅವರೇನು ಹೇಳಿದ್ದ ಮಾತು ಇದೆ, ಆ ಮಾತಿನ ಮೇಲೆ ಯಾವಾಗೂ ಸಂದೇಹ ಬರಲಿಲ್ಲ. ಮತ್ತು ತ್ರಿಲೋಕ ಪೂಜ್ಯ ಪುಣ್ಯದ ಜೊತೆಗೆ ಜನ್ಮಧಾರಣ ಮಾಡಿ ಕೂಡ ಉಪಸರ್ಗ ಆಯಿತು ಪಾರ್ಶ್ವನಾಥ ಪ್ರಭುವಿಗೆ. ಆದಿನಾಥ ಪ್ರಭುವಿಗೆ ಆಹಾರ ದೊರಕಲಿಲ್ಲ. ಅದಕ್ಕೆ ಸ್ವರ್ಗದ ದೇವಗಳು ಏನು ಮಾಡಿದ್ರು? ಅದಕ್ಕೇನು ಸ್ವರ್ಗದ ದೇವಗಳು ಮಾಡಿದ್ರು? ಇಲ್ಲಿ ನಮಗೆ ವಸ್ತು ವ್ಯವಸ್ಥೆ ನಿನಗೆ ಸ್ವರ್ಗದ ದೇವಗಳು ಮಾಡ್ತಾರೋ ಅನ್ನುವಂಥ ಮಾತಿನ ಹಿಂದೆ ತಾತ್ಪರ್ಯ ಏನಿದೆ ಅಂತಂದ್ರೆ, ನೀನು ವಸ್ತು ಸ್ವರೂಪದ ಸ್ವೀಕಾರ ಮಾಡು, ಪರಿಣಾಮವನ್ನು ನಿರ್ಮೂಲ ಇಟ್ಕೋಬೇಕು.
ನಿರ್ಮಲ ಇಟ್ಕೊಂಡ ನಂತರ ಬಾಹ್ಯದೊಳಗೆ ವ್ಯವಸ್ಥೆ ಆದರೂ ಆಗಬಹುದು, ಆಗದೇ ಇದ್ರೂ ನಿನಗೆ ಅದರಿಂದ ದುಃಖ ಆಗುವುದಿಲ್ಲ. ಎರಡೂ ಪ್ರಕಾರ ಇದೆ ರೀ. ಮತ್ತು ಎರಡು ದುವಿಹಂಪಿ ಮೋಕ್ಷ ಮಾರ್ಗೋ, ಮೋಕ್ಷದ ಮಾರ್ಗ ವ್ಯವಹಾರ ನಿಶ್ಚಯಾತ್ಮಕ ಇದೆ. ಕೇವಲ ನಿಶ್ಚಯ ಅಂದ್ರೆ ಮೋಕ್ಷ ಮಾರ್ಗ ಅಲ್ಲ, ಕೇವಲ ವ್ಯವಹಾರ ಅಂದ್ರೆ ಮೋಕ್ಷ ಮಾರ್ಗ. ಇನ್ನು ಬೇರೆ ರೀತಿಯಿಂದ ಹೇಳಿದರೆ ಸ್ತ್ರೀ ಪರ್ಯಾಯದಂಥ ನಿಕೃಷ್ಟ ಅವಸ್ಥೆ ಧಾರಣ ಮಾಡಿರುವಂತಹ ಜೀವ ಸ್ವಯಂ ಧರ್ಮ ಧಾರಣ ಮಾಡುವ ಅಥವಾ ತತ್ವ ತಿಳಿಯುವ ಪುರುಷಾರ್ಥ ಅಧಿಕ ಮಾಡಬೇಕು. ಯಾರು ತತ್ವ ತಿಳಿಯುವ ಅಥವಾ ತತ್ವದಲ್ಲಿ ಉದ್ಯಮ ಮಾಡ್ತಾ ಇದ್ದಾರೋ ಅವರಿಗೆ ಸಹಕಾರ ಮಾಡಬೇಕು. ಸ್ತ್ರೀ ಪರ್ಯಾಯದ ವಿಚ್ಛೇದ ಸಲುವಾಗಿ ಈ ಎರಡು ಮಾತನ್ನು ಬಿಟ್ಟ ಬೇರೆ ಏನೂ ಉಪಾಯನೇ ಇಲ್ಲ, ದಾರಿನೇ ಇಲ್ಲ. ಸ್ತ್ರೀ ಪರ್ಯಾಯದ ನಿಕೃಷ್ಟತೆ ಎಷ್ಟಿದೆ. ಜಿನಲಿಂಗ ಧಾರಣ ಮಾಡುವಂಥ ಪಾತ್ರತೆ ಇಲ್ಲವೇ ಇಲ್ಲ ಅನ್ನೋದನ್ನು ಚಾರಿತ್ರ ಅಧಿಕಾರದೊಳಗ ಈ ಅಮಿತ ವಿದ್ಯಾಚಾರ್ಯ ಬಹಳ ಸುಂದರ ಹೇಳಿದ್ದಾರೆ. ಸ್ತ್ರೀ ಪರ್ಯಾಯ ಯಾಕಿಲ್ಲ ಅನ್ನೋದರ್ಥ ಅನೇಕ ಕಾರಣಗಳನ್ನು ಕೊಟ್ಟಿದ್ದಾರೆ. 5-7 ಶ್ಲೋಕದ ಇವೆಲ್ಲ ಅರ್ಜಿಕಾ ಶ್ರಾವಿಕ ಭೇದ ಅದು ರೀ. ಅಲ್ಲಿ ಘಟಪ್ರಭಾಗೆ ಹೋದಾಗ ಪ್ರಶ್ನೆ ಕೇಳಿದ್ರಿ, ಅಣ್ಣಾಜಿಯನ್ನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಸ್ವಲ್ಪ ಸಮಯ ತಗೊಂಡ್ರು, ಆದರೆ ಹಾಗೇನು ಭೇದ ಇಲ್ಲ ಅಂಥೇಳಿ ಹೇಳಿದ್ರು. ಚಾರಿತ್ರದ ಅಪೇಕ್ಷಾದಿಂದ ಶ್ರಾವಿಕ ಮತ್ತು ಅರ್ಜಿಕಾ ಭೇದ ಇತ್ತು. ಅದು ಗುಣಸ್ಥಾನ ಬಂದು ಇದನ್ನಲ್ಲ, ಅಂತರಂಗದ ಶುದ್ಧಿ ಒಂದೇ ಅಲ್ಲ. ಬಹಳ ವಿಚಾರ ಮಾಡಿ ಪ್ರಶ್ನೆ ಕೇಳಿದ್ದಿತ್ತು. ಅವರು ಕರ್ಣಾನುಯೋಗದೊಳಗೆ ಸ್ವಲ್ಪ ವಿಶೇಷ ಅಭ್ಯಾಸ ಮಾಡಿದ್ದಾರೆ ಅಂತ ಹೇಳಿ ಕೇಳಿದ್ದಿತ್ತು. ಆದ್ರೆ ವಸ್ತು ಸ್ವರೂಪನ ಹಾಗಿದೆ. ಶುದ್ಧಿ ಅದರಲ್ಲಿ ಸೌನೆದಾದಂಥ ಅಪೇಕ್ಷೆನೋ ಅಥವಾ ಆ ಥರ ಹೇಳಿದ್ರು. ಗುಣಸ್ಥಾನದ ಅಪೇಕ್ಷಾದಿಂದ, ಅಂತರಂಗದ ಕಷಾಯದ ಉದಯ ಉಪಶಮಗಳ ಅಪೇಕ್ಷಾದಿಂದ ಭೇದ ಏನಿದೆ? ಬಾಹ್ಯ ಆಚರಣೆ ಅಷ್ಟೇ ಇದೆ ಅಲ್ಲ, ಬಾಯಾಚರಣೆ ಅಷ್ಟೇ ಭೇದ ಇಲ್ಲ. ಒಳಗಿನ ಅಂತರಂಗ ಪಾವಿತ್ರ್ಯದಲ್ಲಿ ತರ್ತಮತೆ ಇರಬೇಕಲ್ಲ. ಈಗ ನೋಡ್ರಿ, ಅದು ಕರ್ಣಾನುಯೋಗದ ಮುಖ್ಯತೆಯಿಂದನೇ ಪ್ರಶ್ನೆ ಇದೆ ರೀ, ತಿಳಿತಾರೆ. ಗುಣಸ್ಥಾನ ಸಾಪೇಕ್ಷ ನೋಡಿದರೆ ಒಂದೇ ಗುಣಸ್ಥಾನ ಅದವ್ರಲ್ಲ. ಈಗ ಮುನಿಗೆ ಮತ್ತು ಶ್ರಾವಕನಿಗೆ ಯಾವ ಪ್ರಕಾರದ ಭೇದ ಇದೆಯಲ್ಲ, ಚತುಸಂಗದೊಳಗೆ ಮುನಿ, ಶ್ರಾವಕ, ಶ್ರಾವಿಕೆ, ಅರ್ಜಿಕೆ, ಹೌದೇನಿಲ್ರಿ? ಹಾಗಾದ್ರೆ ಈ ಭೇದ ಯಾವ ಕಾರಣದಿಂದ ಅದು ವಿಚಾರ ಮಾಡುವುದಿದೆ. ವಿಚಾರ ಮಾಡಿದ ನಂತರ ಅದಕ್ಕೆ ಸಮಾಧಾನಕಾರಕವಾದಂಥ ಉತ್ತರ ಬರುವುದಿಲ್ಲ. ಗುಣಸ್ಥಾನ ಸಾಪೇಕ್ಷ, ಅಲ್ಲಿ ಮುನಿಯ ಗುಣಸ್ಥಾನ 6-7 ಇದೆ ಅಥವಾ 7-6 ಇದೆ. 6-7 ಅನ್ನೋದು ತಪ್ಪರೆ, 7-6 ಇದೆ. ಇಲ್ಲಿ ಅರ್ಜಿಕೆಯ ಗುಣಸ್ಥಾನ 5 ಇದೆ, ಶ್ರಾವಿಕೆಯ ಗುಣಸ್ಥಾನನೂ 5 ಇದೆ. 4ನೇ ಗುಣಸ್ಥಾನದ ಯಾವ ಜೀವಕ್ಕೆ ಶ್ರಾವಕ ಅಥವಾ ಶ್ರಾವಿಕೆ ಪದ ಪ್ರಾಪ್ತ ಆಗುವುದಿಲ್ಲ. ಅದಕ್ಕೆ ನಮಗೆ ಸ್ತ್ರೀ ಪರ್ಯಾಯದ ತುಚ್ಛತೆ ಎಷ್ಟಿದೆ ಅನ್ನೋದು ಗೊತ್ತಾಗಬೇಕು. ಆಮೇಲೆ ನಮಗೆ ನಮ್ಮ ಅಭಿಮಾನದ ಒಂದು ಸ್ವಲ್ಪ ನಿಸ್ಸತ್ವಗೊಳಿಸುವ, ಅಭಿಮಾನವನ್ನು ನಿಸ್ಸತ್ವಗೊಳಿಸುವ ಅಥವಾ ಅಭಿಮಾನ ಕರಿಗೆ ಹೋಗುವಂಥ ಒಂದು ಮಾರ್ಗಕ್ಕೆ ಸಿಗಬಹುದಾಗಿದೆ. ಇಂದು ಪುರುಷರು ವರ್ಗವನ್ನೆಲ್ಲ ತನ್ನ ಅಧೀನವಾಗಿ ಇರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇರುವಂತಹ ಸ್ತ್ರೀಯಲ್ಲೇ ಇದೇನು ವಾಸ್ತವಿಕ ಏನಿದೆ? ಅವಳು ತನ್ನ ಸ್ಥಾನವನ್ನು ತಿಳಿದಿದ್ದೇ ಆದರೆ, ತನ್ನ ನ್ಯೂನತೆಯನ್ನ, ತನ್ನ ತುಚ್ಛತೆಯನ್ನ, ತನ್ನ ಅಶಕ್ತತೆಯನ್ನ ತಿಳಿದಿದ್ದೇ ಆದರೆ, ತಿಳಿಯುವುದೇ ಮೊದಲನೇ ಉಪಾಯ ಇದೆ, ಅದರಿಂದ ಬಿಡುಗಡೆ ಹೊಂದುವ ಸಲುವಾಗಿ.
ಆದರೆ ತಿಳಿಲಿಕ್ಕೆ ತಯಾರಿಲ್ಲ. ಬಾಹ್ಯದ ಸ್ಥಿತಿ ಈ ಪ್ರಕಾರ ಇದೆಯಲ್ಲ, ಅದು ನಿಜವಾಗಿ ಜೀವಕ್ಕ ಪ್ರತಿಕೂಲ ಇದೆ. ಸ್ತ್ರೀ ಪರ್ಯಾಯದಲ್ಲಿರುವಂತಹ ಜೀವಗಳಿಗೆ ಪ್ರತಿಕೂಲ ಇದೆ. ಅದು ಬಹಳ ಅನುಕೂಲ ಅಂತ ಹೇಳಿ ತಿಳ್ಕೊಂಡದ್ದಿದೆಯಲ್ಲ, ಪ್ರತಿಕೂಲ. ಅದಕ್ಕೆ ಒಂದು ಮಕ್ಕಳನ್ನ ಮನೆಯನ್ನ ಧರ್ಮಮಯವನ್ನಾಗಿ ಮಾಡೋದ, ಆ ಧರ್ಮದ ಬಲದಿಂದ ತನ್ನ ಅಂತಿಮ ಸಮಯವನ್ನ ಸುಗಮ ಮಾಡಿಕೊಳ್ಳೋದ, ಇದು ಸ್ತ್ರೀ ಪರ್ಯಾಯದ ಕಾರ್ಯ. ತನ್ನಿಂದ ಉತ್ಪನ್ನವಾಗುವಂಥ ಹೇಳ್ತಲ್ಲ, ವ್ರತ ಕೊಡುವ ಮಾತು ಹೇಳಿದ್ದಿತ್ರಿ. ಡೆಲಿವರಿ ಆದ ನಂತರ ಬಸ್ತಿಗೆ ಕರ್ಕೊಂಡು ಹೋಗ್ತಾರ, ವ್ರತ ಕೊಡ್ತಾರೋ ಅದು ಮಾತು ಹೇಳಿತ್ತಲ್ಲ. ವ್ರತ ಯಾರಿಗೆ ಕೊಡ್ತಾರ ಅನ್ನೋದು ಹೇಳಿತ್ರಿ. ಆ ಜೀವದ ಜವಾಬ್ದಾರಿ 8 ವರ್ಷಗಳವರೆಗೆ ಪಂಚ ಉದುಂಬರ ಮತ್ತು ಮಧ್ಯಮದು ಮಾಂಸದ ಯಾವುದೇ ಪ್ರಕಾರದಿಂದ ಆ ಜೀವಕ್ಕೆ ಸೇವನೆ ಆಗಬಾರ್ದು, ಅದನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಮಾತೆ. ಬರೇ ವಿಷಯ ವಾಸನೆಯಿಂದ ಪ್ರೇರಿತ ಆಗಿ ಯಾವುದೋ ಒಂದು ಪಾಪದ ಪೀಳಿಗೆಗೆ ಜನ್ಮ ಕೊಡುವಂತಹ ಪಾಪ ಕಾರ್ಯ ಮಾಡುವವರಿಗೆ ಮಾತೆ ಅಂಥೇಳಿ ಯಾರೂ ಹೇಳುವುದಿಲ್ಲ. ಮಾತೆ ಶಬ್ದ ಬಹಳ ಉಚ್ಚ ಇದೆ. ಅದಕ್ಕೆ ಇಲ್ಲಿಯವರೆಗೆ ಏನಾಗಿ ಹೋಗಿದೆ ಆದರೆ ಜವ ಜಾಗಾತ ಸವೇರ ಅನ್ನುವ ಹಾಗೆ ತಮ್ಮಲ್ಲೇ ತಾವು ಜಾಗೃತ ಆಗುವುದಿದೆ, ತಮ್ಮ ಧರ್ಮದ ರುಚಿಯನ್ನು ಬೆಳೆಸಿಕೊಳ್ಳುವುದಿದೆ, ತತ್ವದ ನಿರ್ಣಯದಲ್ಲಿ ಸತತ ಉದ್ಯಮ ಮಾಡುವುದಿದೆ, ಸಂಸಾರದ ಅಸಾರತೆಯನ್ನು ಸದೈವ ಲಕ್ಷ್ಯದೊಳಗಿಟ್ಟುಕೊಳ್ಳುವುದಿದೆ. ಆ ಧರ್ಮದ ಯಾವ ಒಂದು ನಿರಂತರದ ಉದ್ಯಮ ನಾವು ಮಾಡ್ತೇವೆಯೋ, ತತ್ವ ನಿರ್ಣಯದ ಅಥವಾ ಯಾವುದೋ ಒಂದು ಸದಾಚಾರದ ಪಾಲನೆ ಮಾಡ್ತೇವೆಯೋ, ಅದರ ಪ್ರಭಾವದಿಂದ ನಮ್ಮ ಅಂತಿಮ ಸಮಯದೊಳಗ ಅದೇ ನಾವು ಬಾಳಿ ಬದುಕ್ತಾ ಇರುವಂಥ ಮನೆಯ ಸಂಯೋಗ ನಮಗೆ ಅನುಕೂಲವನ್ನು ಒದಗಿಸಿಕೊಡೋ ಸಾಧ್ಯತೆ, ಅನ್ಯಥಾ ಬೇರೆ ಉಪಾಯ ಇಲ್ಲ.